ರಾಯಬಾಗ್ ತಹಸೀಲ್ದಾರ್ ಕಚೇರಿಯಲ್ಲಿ ರೈತರಿಗೆ ಉತ್ತರ ಪೂರೈಸಲು ಪೇಪರ್ ಹಾಳೆಯ ಕೊರತೆ. ಬೇಸಿಗೆ ಬರಗಾಲ ಸರ್ಕಾರ ಪರಿಹಾರವನ್ನು ಪಡೆದುಕೊಳ್ಳಲು ರೈತರು ತಾಲೂಕು ಕಚೇರಿ ಮುಂದೆ ಸಾಲುಗಟ್ಟಿ ನಿಂತಿದ್ದರು. ಆದರೆ ಇಲ್ಲಿ ಈಗಿನ ಸಂದರ್ಭದಲ್ಲಿ ಪಹಣಿ ಉತ್ತರ ನೀಡುವಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಪೇಪರ್ ಹಾಳೆಗಳಿಲ್ಲದೆ ರೈತರು ಪರದಾಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಉತ್ತರ ಪೂರೈಸುವಲ್ಲಿ ತಹಸೀಲ್ದಾರ್ ಸಿಬ್ಬಂದಿ ವಿಳಂಬ ಮಾಡಿದ್ದಾರೆಂದು ರೈತರು ತಮ್ಮ ಆಕ್ರೋಶವನ್ನು ತಹಸೀಲ್ದಾರ್ ಕಚೇರಿ ಮುಂದೆ ವ್ಯಕ್ತಪಡಿಸಿದ್ದಾರೆ. ಈಗಿನ ಸರ್ಕಾರ ಹಲವು ಯೋಜನೆಯಿಂದ ಯಶಸ್ವಿಯಾಗಿ ಮುನ್ನಡೆದರೆ ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಪೂರೈಸುವ ಉತ್ತರ ಪಹಣಿ ಪತ್ರಿಕೆ ಪೂರೈಸುವಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಆಫೀಸಿನಿಂದ ಆಯಾ ತಾಲೂಕು ಕಚೇರಿಗಳ ಪೇಪರ್ ಹಾಳೆಗಳನ್ನು ಪೂರೈಸುವಲ್ಲಿ ವಿಳಂಬ ಮಾಡಿದ್ದಾರೆಂದು ಅಲ್ಲಿನ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಯಲ್ಲಪ್ಪ ಸೇಗುಣಿಸಿ, ರಾಯಬಾಗ್. ನಾವು ಸರ್ಕಾರಕ್ಕೆ ಈಗಾಗಲೇ 1 ಲಕ್ಷ ಮ್ಯಾಗ ಚಿಲ್ಲರ್ ಬೆಳಗಾವಿ ಜಿಲ್ಲೆದಾಗ ಉಳಿದಾರು. ಅವನ್ನ ನಾಳಿನ ವಾರದಾಗ ಮಾಡ್ತು ಅಂತ ಹೇಳಿದರು. ದಯವಿಟ್ಟು ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರ ಗಮನ ತಗೋಬೇಕು. ಯಾಕಂದ್ರೆ ಎಲ್ಲ ತಾಲೂಕಿನಾಗ ಉತ್ತಾರ ಈ ಸರ್ವರ್ ಸಮಸ್ಯೆ ಏನದಾವಲ್ಲ, ನೀವು ಸರ್ವರ್ ಸಮಸ್ಯೆ ಆಯ್ತು, ಉತ್ತಾರ ಕೊಡೋದಾಯ್ತು, ನಿಮ್ಮ ತಹಸೀಲ್ದಾರ್ಗಳು ಕೆಲಸ ಮಾಡ್ತಾರಲ್ಲೋ, ಕೃಷಿ ಅಧಿಕಾರಿಗಳು ಕೆಲಸ ಮಾಡ್ತಾರಲ್ಲೋ, ಎಲ್ಲ ರೈತರ ಕಷ್ಟಪಟ್ಟು ಬೆಳೆದಂಥ ಬೀಜ ಸಹಿತ ಅವ್ರ ಕೈಗೆ ಬಂದಿಲ್ಲ. ದನಗಳಿಗೆ ಹಾಕ್ತಾರ ಒಂದು ಹಿಡಿ ಮೇವು ಸಿಕ್ಕಿಲ್ಲ, ಕುಡಿಯಾಕ ನೀರು ಸಹಿತ ಫ್ರೀ ಅದಾರು. ಆದ್ರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ರಾಯಬಾಗ್ ತಹಸೀಲ್ದಾರ್ ಆಫೀಸ್ನಾಗ ಎಷ್ಟು ಭ್ರಷ್ಟಾಚಾರ ನಡೆದೈತಿ ನೀವು ಗಮನ ಹರಿಸಬೇಕು. ಒಂದು ಯಾವುದೇ ಕೆಲಸ ಮಾಡಕ್ಕೆ ಹೋದ್ರೆ 5,000 ರೂಪಾಯಿ ಲಂಚ ಕೇಳಿ ಕೆಲಸ ಮಾಡೋದು ಗೊತ್ತಾಕೈತಿ. ಆದರೆ ಉತ್ತಾರ ಕೊಡುವಂಥ ಒಂದು ಉತ್ತಾರ ಆಫೀಸ್ನಾಗ ಪೇಪರ್ ಇಲ್ಲತ್ತಂದ್ರೆ ನಿಮ್ಮದು ಎಂಥ ನಾಚಿಕೆಗೇಡಿ ಅಧಿಕಾರ ಚಲಾಯಿಸೈತೆ ನಮಗೆ ಗೊತ್ತಿಲ್ಲ. ದಯವಿಟ್ಟು ನೀವು ರಾಯಬಾಗ್ ತಾಲೂಕು ದಂಡಾಧಿಕಾರಿಗಳ ಕಚೇರಿ, ತಹಸೀಲ್ದಾರ್ ಕಚೇರಿ ಅಂತ ಸುಧಾರಿಸ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ DC ಕಚೇರಿ ಮುಂದಾದ್ರೂ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡೋಕೆ ರೆಡಿ ಇರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ, ಬೆಳಗಾವಿ.